ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದು ಅಂದ್ರೆ ಅಲ್ಲಿ ಹೋಗುವಂತ ಪ್ರತಿಯೊಬ್ಬರ ಕನಸು. ಈ ಸಲ ಅಂತೂ ಅಶ್ವಿನಿ ಅವರು ಕ್ಯಾಪ್ಟನ್ ಆಗ್ಬೇಕು ಅಂತ ಹಂಬಲಿಸಿಟ್ರು. ಆದ್ರೂ ಸಹ ಕೊನೆಗೂ ಅವ್ರಿಗೆ ಕ್ಯಾಪ್ಟನ್ ಆಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಧನುಷ್‌ಗೆ ಅದೃಷ್ಟ ಅನ್ನುವಂತೆ 2 ಸಲ, 3 ಸಲ ಕ್ಯಾಪ್ಟನ್ ಆಗುವಂತ ಅವಕಾಶ, ಲಾಸ್ಟ್ ಕ್ಯಾಪ್ಟನ್ ಸಹ ನೀವೇ ಆಗಿದ್ರಿ ಬಿಗ್ ಬಾಸ್ ಮನೆಯಲ್ಲಿ. ಈ ಬಗ್ಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಅದರಲ್ಲೂ ಲಾಸ್ಟಲ್ಲಿ ಕ್ಯಾಪ್ಟನ್ ಆದ್ನಲ್ಲ, ಅದಕ್ಕೆ ಪಟ್ಟಿದ್ದ ಪಾಡು, ಅದಕ್ಕೆ ಪಟ್ಟಿದ್ದ ಕಷ್ಟ, ಅಷ್ಟು ಟಾಸ್ಕ್ ಆಡಿದ್ದು, ಅಷ್ಟು ಕಷ್ಟ ಬಿದ್ದಿದ್ದು, ಲಾಸ್ಟಲ್ಲಂತೂ ತುಂಬ ವೀಕ್ ಆಗಿರ್ತೀವಿ ನಾವು. ಲಾಸ್ಟ್ ಮೂಮೆಂಟಲ್ಲಿ ಎನರ್ಜಿ ಊಟ ತುಂಬಾ ಇರಲ್ಲ. ಎನರ್ಜಿ ಹೌದು. ಇರಲ್ಲ, ಸುಸ್ತಾಗ್ತಿರುತ್ತೆ. ಊಟ ಅಷ್ಟು ಪ್ರೋಟೀನ್ಸ್ ಏನು ಇಲ್ಲದೇ ಇರೋದ್ರಿಂದ ತುಂಬ ಸುಸ್ತಾಗ್ತಿರುತ್ತೆ. ಪ್ರತಿಯೊಂದು ಟಾಸ್ಕಲ್ಲೂ ನಾವು ಫಸ್ಟ್ ಆಗ್ತಾಯಿದ್ದ ಎಫರ್ಟ್‌ಗಿಂತ ಒಂದು 10 ಪಟ್ಟು ಜಾಸ್ತಿನೇ ಜಾಸ್ತಿ ಹಾಕಬೇಕು. ಮಾಡ್ತಾರೆ. ಯಾಕಂದರೆ ಅಷ್ಟು ಸುಸ್ತಾಗ್ತಿರುತ್ತೆ. ಸೊ, ಆ ಕಷ್ಟ ಜಾಸ್ತಿ ಪಟ್ಟಷ್ಟು ಅದು ಏನೋ ಸಿಕ್ಕಿದಾಗ ಸುಖ ಜಾಸ್ತಿ ಅಂತಾರಲ್ಲ, ಹ್ಮ್. ಅಷ್ಟೇ ಖುಷಿ ಆಯಿತು. ಹ್ಮ್. ಥರ್ಡ್ ಟೈಮ್ ಕ್ಯಾಪ್ಟನ್ ಆಗಿದ್ದು. ಅದು ಬಂದು ಸುದೀಪ್ ಸರ್ ಅದ್ರ ಬಗ್ಗೆ ಮಾತಾಡಿದ್ದು ಇನ್ನೊಂದು ಖುಷಿ. ಓಕೆ. ರಕ್ಷಿತಾ ಮತ್ತೆ ಫಸ್ಟ್ ವೀಕಲ್ಲಿ ಜಾಹ್ನವಿ ಅವ್ರದ್ದು, ಅಶ್ವಿನಿ ಅವ್ರದ್ದು ಜಗಳ ಆಗತ್ತೆ. ಸೊ ಅವಾಗ ಸ್ಟ್ಯಾಂಡ್ ತಗೊಂಡಿದ್ದೆ ಗಿಲ್ಲಿ. ಹಾಗಾಗಿ ನಾನು ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಕೊಡ್ತೀನಿ ಅಂತ ಗಿಲ್ಲಿಗೆ ಕೊಡ್ತಾರೆ ಸುದೀಪ್ ಸರ್. ಬಟ್ ನೆಕ್ಸ್ಟ್ ಟೈಮು ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ನಮಗೆ ನೋಡಲಿಕ್ಕೆ ಅಶ್ವಿನಿ ಅವ್ರ ಮೇಲೆ ತುಂಬಾನೇ ಎಫೆಕ್ಟ್ ಆಗತ್ತೆ. ಚೈತ್ರ ಅವರು ಅವ್ರ ಮೇಲೆ ಜಗಳ ಆಡಿ ಪರ್ಚಿ ರಕ್ತ ಎಲ್ಲ ಬಂದಿದ್ದಿರತ್ತೆ. ಸೊ ಯಾರು ಕೂಡ ಅಶ್ವಿನಿ ಅವ್ರ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳಿಲ್ವಾ ಮನೇಲಿ? ಅಷ್ಟೊಂದು ಅವರು ಬೇಜಾರು ಮಾಡಿಬಿಟ್ಟಿದ್ರಾ ಎಲ್ರಿಗೂ? ಯಾರೊಬ್ಬರು ಕೂಡ ಅಶ್ವಿನಿ ಅವರ ಪರ ಮಾತಾಡಲಿಲ್ಲ. ಏಕೆಂದರೆ ಅದು ಮಾಡಿದ ತಪ್ಪು ಚೈತ್ರ ಅವರು ಅಂತ ಹೇಳಿಲ್ಲ. ರಜತ್ ಅವರು ಆ ಥರ ನೂಕಿದ್ದು ತಪ್ಪು ಅಂತ ಹೇಳಿಲ್ಲ. ಆಮೇಲೆ ಇನ್ನೊಂದು ಇಂಟರ್ವ್ಯೂವಲ್ಲಿ ಅಶ್ವಿನಿ ಅವರು ಹೇಳಿದರು, ರಜತ್ ಅವರು ಏಕಾಏಕಿ ನನ್ನ ಮೇಲೆ ಬಂದಿದ್ದರು. ನಾನು ಬಿಗ್ ಬಾಸ್‌ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇದನ್ನ ಪ್ರಸಾರ ಮಾಡಬೇಡಿ ಅಂತ. ಸೊ ಹಾಗಾಗಿ ಪ್ರಸಾರ ಮಾಡಿಲ್ಲ. ಬಿಗ್ ಬಾಸಿಂದ ಆಚೆ ಬಂದಿದ್ದೀನಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರು. ಸೊ ಇಂಥ ಟೈಮಲ್ಲಿ ಅಪೋಸ್ ಮಾಡಿದ್ದು ನೋಡಿದ್ರಾ? ಅಥವಾ ಇದು ತಪ್ಪು ಅಂತ ಅವ್ರಿಗೆ ಹೇಳೋ ಮನವರಿಕೆ ಯಾರಾದರೂ ಮಾಡಿದ್ರಾ ಮನೆಯಲ್ಲಿ? ನಾನು ಆ ವಿಷಯಕ್ಕೆ ನಾಮಿನೇಟೇ ಮಾಡಿದ್ದೆ ರಜತ್ ಅವ್ರನ್ನ. ಅದು ನಾಮಿನೇಷನ್ ಟೈಮಲ್ಲೇ ಅದು ಮಾತುಕತೆ ನಡೆದಿದ್ದು, ಅದು ತಪ್ಪು ನೀವು ಮಾತಾಡಿದ್ದು, ಹಂಗಂತ ಅವ್ರು ಮಾತಾಡಿಲ್ಲ ಅಂತಲ್ಲ. ಸೊ, ಅವ್ರ ಜಗಳದಲ್ಲಿ ಇವರು ಮಾತಾಡಿದ್ರು, ಅವರು ಮಾತಾಡಿದ್ರು. ಆಮೇಲೆ ನೀವು ತಳ್ಳಿದ್ದು ತಪ್ಪು, ಅದು ಅಷ್ಟೊಂದು ಫೋರ್ಸಾಗಿ ಬೇಡವಾಗಿತ್ತು ಅಂತಲೂ ಹೇಳಿದ್ದೀವಿ. ಇವಾಗ ಅವರೇ ಅಷ್ಟು ಜಗಳ ಆಡ್ತಾ ಇರಬೇಕಾದ್ರೆ ನಾವು ಹೋಗಿ ಅದನ್ನ ಜಗಳ ಮಾಡೋಕ್ಕಾಗಲ್ಲ. ನಾನು ಹೇಳ್ಬೋದು ಅಷ್ಟೇ, ಅದನ್ನು ಅವ್ರನ್ನ ನಿಲ್ಲಿಸಿ, ನೀವು ಮಾಡಿದ ತಪ್ಪು, ಯಾಕಂದರೆ ನಮ್ಮ ಸೀಸನಲ್ಲಿ ಇಲ್ಲಿವರೆಗೂ ಹೋಗೇ ಬಾರೆ ಅನ್ನೋದೇ ದೊಡ್ಡ ವಿಷಯ. ನೀವು ಬಂದು ಈ ಥರ ಎಲ್ಲ ಮಾತಾಡ್ತಿರೋದು ತಪ್ಪು ಅಂತ ನಾಮಿನೇಟ್ ಮಾಡಿದ್ವಿ. ಅವ್ರಿಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತಲ್ಲ. ಹೆಂಗೆ ತೊಗೊಬೇಕೋ ಹಂಗೆ ನನ್ನ ರೀತಿಯಲ್ಲಿ ನಾನು ತೊಗೊಂಡಿದ್ದೀನಿ ಅಷ್ಟೇ. ರಕ್ಷಿತಾದು ಏನಕ್ಕೆ ಅಂತಂದರೆ, ರಕ್ಷಿತಾ ವಾಪಸ್ ಮಾತಾಡಿಲ್ಲ ಅಲ್ಲಿ. ಇಲ್ಲಿ ಒನ್ ಸೈಡೆಡ್ ಆಗೋಯ್ತು ಅಲ್ಲಿ. ಅವರಿಬ್ಬರು ಜಾನ್ವಿ ಮೇಡಮ್ ಮತ್ತು ಅಶ್ವಿನಿ ಮೇಡಮ್ದು. ಅಂದರೆ ಅವರು ಅಲ್ಲೇನೋ ಕಾಮಿಡಿ ಮಾಡೋಕ್ಕೆ ಹೋಗಿ ಅದು ಸೀರಿಯಸ್ ಆಗಿ ವಾಪಸ್ಸು ರಕ್ಷಿತಾ ಏನು ಮಾತಾಡದೇ ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿಯಾಗಿ ಗಿಲ್ಲಿ ಆ ವಿಷಯದಲ್ಲಿ ಎಂಟ್ರಾಗಿ ಏನೋ ಮಾತಾಡೋದಕ್ಕೆ ಸುದೀಪ್ ಸರ್ಗೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂತ ಅನಿಸಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು. ಮತ್ತು ಅಶ್ವಿನಿ ಮೇಡಮ್ ವಿಷಯದಲ್ಲಿ ಏನಾಗುತ್ತೆ ಅಂದರೆ, ಅವ್ರಿಗೆ ಅವ್ರು ಸ್ಟ್ಯಾಂಡ್ ತೊಗೊಳೋ ಎಲ್ಲ ಕೇಪಬಿಲಿಟಿ ಅವ್ರಿಗಿದೆ. ಅವ್ರಿಗೆ ಸ್ಟ್ಯಾಂಡ್ ಅಷ್ಟು ಕ್ಲೀನಾಗಿ ತೊಗೊತಾ ಇದ್ರು. ಅವ್ರ ವಿಷಯಕ್ಕೆ ಬಂದಾಗಂತೂ ಇನ್ನು ತುಂಬ ಚೆನ್ನಾಗಿ ತೊಗೊತಾ ಇದ್ರು. ಆ ಮಾತಿನ ಭರದಲ್ಲಿ ಅವ್ರು ಸ್ಟ್ಯಾಂಡ್ ತೊಗೊಳೋದು ತಪ್ಪೇ ಅಲ್ಲ. ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಸ್ಟ್ಯಾಂಡ್ ತೊಗೊಳೋದು ತಪ್ಪೇ ಅಲ್ಲ. ಆ ಮಾತಿನ ಭರದಲ್ಲಿ ಅವ್ರು ಮಾತಾಡಿದ್ರು ಅಂತ ಇವರು ಮಾತಾಡ್ತಾ ಇದ್ರು. ಅದೊಂದೇ ಅವ್ರು ಕೋಪ ಜಾಸ್ತಿ. ಅಂದರೆ ನಾನು ಎಲ್ಲ ಇದರಲ್ಲಿ ಹೇಳಿದ್ದೀನಿ, ಕೋಪ ಜಾಸ್ತಿ ಅಷ್ಟೇ ಅವ್ರಿಗೆ. ಕೋಪ ಜಾಸ್ತಿ ಆದಾಗ ಮಾತ್ರ ಅದು ಅವ್ರು ಹೇಳಿದ್ರು ಅಂತ ಇವರು ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಇಬ್ರದ್ದು ತಪ್ಪಿದ್ದಾಗ ಯಾರೂ ಎಂಟ್ರ್ ಆಗಲ್ಲ ಅಲ್ಲಿ. ಒಬ್ಬರೇ ಒಂದೇ ಸೈಡ್ ತಪ್ಪಿದ್ದಾಗ ನಾವು ಎಂಟ್ರ್ ಆಗ್ಬಿಟ್ಟು ಇಲ್ಲ ನೀವು ಮಾಡ್ತಾ ಇರೋದು ತಪ್ಪು ಅಂತ ಏನೋ ಒಂದು ಹೇಳ್ಬೋದು. ಇಬ್ರದ್ದು ತಪ್ಪಾದ್ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ. ಅಷ್ಟೇ. ಓಕೆ. ಲಾಸ್ಟ್ ನೀವು ಕ್ಯಾಪ್ಟನ್ ಆದಾಗ ಅಲ್ಲಿ ಒಂದು ಟೀಕೆಗಳು ಬರುತ್ತೆ, ಮೋಸದಿಂದ ಕ್ಯಾಪ್ಟನ್ ಆದರು ಧನುಷ್ ಅವರು ಅಂತ. ಯಾಕೆಂದರೆ ರಾಶಿಕ್ ಅವರು ಸರಿಯಾಗಿ ಉಸ್ತುವಾರಿ ಮಾಡಿರಲಿಲ್ಲ. ಸೊ ಬಿಗ್ ಬಾಸ್ ಅವ್ರು ನೋಡಿ ಹೋಲ್ಡ್ ಮಾಡ್ತಾರೆ. ನಾನು ಕಿಚ್ಚ ಸುದೀಪ್ ಅವ್ರು ಹೇಳೋ ತನಕ ನೀವು ಕ್ಯಾಪ್ಟನ್ ರೂಮ್ ಎಂಟ್ರಿ ಆಗಿಲ್ಲ ಅಂತಾರೆ. ಆವಾಗ ಅಶ್ವಿನಿ ಅವರು ಕೂಡ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾರೆ, ನನಗೆ ಕ್ಯಾಪ್ಟನ್ಸಿ ಬಿಟ್ಕೊಡಿ ಅಂತ. ಬಟ್ ನಿಮ್ಗೆ ಯಾಕೆ ಬಿಟ್ಕೊಡ್ಬೇಕು ಅಂತ ಅನಿಸಿಲ್ಲ? ಇಲ್ಲ, ಸ್ಟಾರ್ಟಿಂಗ್ ಅವ್ರು ನನಗೆ ಕ್ಯಾಪ್ಟನ್ಸಿ ಬಿಟ್ಕೊಡು ಅಂತ ಕೇಳಲಿಲ್ಲ. ಅದು ಕ್ಯಾಪ್ಟನ್ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರಲ್ಲ, ಇವರು ಹೋಟೆಲ್ ಹಾಕಿದಾದ್ಮೇಲೆ ನೀವು ಕ್ಯಾಪ್ಟನ್ ಆಗಿದ್ದೀರಾ ಅಂತ. ಅವಾಗ ಬಂದು ಅವ್ರು ನನ್ನ ಹತ್ರ ಮಾತಾಡೋದು, ನೀವೇ ಬಿಟ್ಕೊಡ್ಬೋದಿತ್ತಲ್ವಾ ಅದು ಇದು ಅಂತ. ಅವ್ರು ಕೇಳಿದ್ದು ತಪ್ಪು ಅಂತ ನನಗನ್ಸಿಲ್ಲ ಆ ಟೈಮಲ್ಲಿ. ಯಾಕಂದರೆ ಅವ್ರು ಹೇಳಿದಾದ್ಮೇಲೆ ನನ್ನ ತಲೆಯಲ್ಲಿ ಹೊಡಿತದೆ. ಅವ್ರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಕೇಳೋದು ತಪ್ಪೇ ಅಲ್ಲ. ಯಾಕಂದರೆ ಅವ್ರಿಗೆ ಅವ್ರ ಪೊಸಿಷನಲ್ಲಿ ನಾವು ನಿಂತ್ಕೊಂಡು ಯೋಚನೆ ಮಾಡಿದ್ರೆ, ನಾನೇನು ಮಾಡಿದ್ದೀನಿ ಗುರು ಇವಾಗ ತಪ್ಪು, ನನಗೆ ಯಾಕೆ ಸಿಗ್ತಾ ಇಲ್ಲ ಇವಾಗ ಅಂತ ಅನಿಸ್ತು. ಆದರೆ ನನ್ನ ಪೊಸಿಷನಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ, ನಾನು ಅಲ್ಲಿ ತಪ್ಪು ಮಾಡಿದ್ದೀನಿ, ಆದರೆ ಗೊತ್ತಿಲ್ಲದೆ ಮಾಡಿದ್ದೀನಿ. ಅದು ನನಗೆ ಗೊತ್ತಾಗಿಲ್ಲ, ಉಸ್ತುವಾರಿ ಅವ್ರಿಗೂ ಗೊತ್ತಾಗಲಿಲ್ಲ. ಅದಾದಮೇಲೆ ಬಿಗ್ ಬಾಸು ಈ ತಪ್ಪು ಮಾಡಿರೋದ್ರಿಂದ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿದ್ರು ನಮ್ಗೆ ತಲೆ ಕೆಡ್ಸ್ಕೊಂತಾರಿಲ್ಲ. ಅದ್ರ ಹಿಂದಿನ ಟಾಸ್ಕಲ್ಲೂ ಈ ತಪ್ಪು ಮಾಡ್ಬಿಟ್ಟು ಬೆಲ್ ಹೊಡೆದ್ರೆ ಆಪೋಸಿಟ್ ಟೀಮರು ಗೆಲ್ತಾರೆ ಅಂತಲೂ ಇತ್ತು. ಅದು ಈ ಟಾಸ್ಕಲ್ಲಿ ಅಪ್ಲೈ ಮಾಡಿರಲಿಲ್ಲ. ಅದಾದಮೇಲೆ ಬಿಗ್ ಬಾಸ್ ಅದನ್ನ ವಿಡಿಯೋ ತೋರಿಸ್ಬಿಟ್ಟು ಮತ್ತೆ ಮನವೊಲಿಸಿ ಯಾರು ಅಂದರೆ ಬಹುಮತ ಬರುತ್ತೋ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ.
ನಾನು ಅದನ್ನ ಬಿಟ್ಕೊಡ್ಬೇಕು ಅಂತ ಅನ್ಸಿಲ್ಲ. ಯಾಕಂದ್ರೆ ಇವಾಗ ಬಿಗ್ ಬಾಸ್ ಒಂದು ಅವಕಾಶ ಕೊಟ್ಟಾಗ, ಇಲ್ಲ ಅವರೇ ವಿನ್ ಅಂತ ಹೇಳದೆ ಒಂದು ಅವಕಾಶ ಕೊಟ್ಟಾಗ ಅದನ್ನ ಯೂಸ್ ಮಾಡ್ಕೋಬೇಕು, ಬಿಡಬೇಕು ಅಂತ ನನಗೆ ಅನಿಸಿಲ್ಲ. ಅದನ್ನೆಲ್ಲ ಮುಗ್ದಾದ್ಮೇಲೆ ಅವ್ರು ನನಗೆ ಅವ್ರು ಹೇಳಿದ್ದು ನನಗೆ ಕರೆಕ್ಟ್ ಅನ್ಸುತ್ತೆ. ನಾನೇನು ಮಾಡಿಲ್ವಲ್ಲ, ನನಗೆ ಯಾಕೆ ಮತ್ತೆ ಇದು ಅಂತ. ಸೊ ನನಗೆ ಆಯಿತು, ಸುದೀಪ್ ಸರ್ ಬರಲಿ, ಇದ್ರ ಬಗ್ಗೆ ಏನೋ ಒಂದು ಹೇಳಲಿ, ಆಮೇಲೆ ಬೇಕಾದ್ರೆ ಎಂಟ್ರ್ ಆಗ್ತೀನಿ, ಇಲ್ಲ ತಪ್ಪು ಅಂತಂದ್ರೆ ನಾನು ಅದಕ್ಕೆ ಹೋಗೋದೇ ಇಲ್ಲ. ಸೊ ಹಂಗಾಯ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.